ಮುದ್ದಾಗಿರ್ತಾಳೆ, ಸದಾ ಮಲ್ಲಿಗೆ ತರ ಘಮ್ ಅಂತ ನಗ್ತಾ ಇರ್ತಾಳೆ. ಐಡಿ ಕಾರ್ಡ್ನ ಓದಿದ್ ಸಾಕು, ಮನ್ಸಲ್ಲಿರೋದನ್ನ ಯಾಕೆ ಓದ್ತಿದ್ಯಾ? ನಾನೇನ್ ಸುಳ್ಳು ಹೇಳಿಲ್ವಲ್ಲ. ಆನಂದವಾಗಿರ್ತಾನೆ, ಸದಾ ನಗ್ತಾ ಇರ್ತಾನೆ, ಹೂ ತರ. ನೀನ್ ಮನ್ಸಲ್ಲಿ ಅನ್ಕೊಂಡಿದ್ದು ನನಗೆ ಕೇಳಿಸ್ತು. ನಿನ್ ಮನ್ಸ್ ಬೇರೆ, ನನ್ ಮನ್ಸ್ ಬೇರೆನಾ? ಮಾವ ಹೆಲ್ಮೆಟ್ ಎಲ್ರಿ? ಅದು ಹೆಲ್ಮೆಟ್ ಯಾಕೆ ಸರ್? ಆಕ್ಸಿಡೆಂಟ್ ಆದ್ರೆ ನಿಮ್ ತಲೆ ಗೇಟ್ ಬೀಳ್ದೆ ಇರ್ಲಿ ಅಂತ. ಬೇರೆ ಎಲ್ಲ ಇಟ್ಟು ಬಿದ್ರು ಪರವಾಗಿಲ್ಲ. ಇಂಪಾರ್ಟೆಂಟ್ ರೀ. ಓಹೋ, ನಮ್ ಬಾಡಿಯಲ್ಲಿ ಬೇರೆ ಯಾವ್ದು ಇಂಪಾರ್ಟೆಂಟ್ ಇಲ್ವಾ ಸರ್? ಫೈನ್ ಕಟ್ರಿ. ಫೈನ್ ಕಟ್ಟಮ್ಮ. ಅಯ್ಯೋ, ಇವನ್ ಮುದಿಗ ಸಾಕೆ, ಬೇಗ ಕಣ್ಣು ನೋಡಿ. ಹಾ, ಅದು ಸರಿ, ಹೋಗಮ್ಮ. ಲೇ ಅಲ್ಲಿ ನಿಲ್ಸೆ. ಜಾಸ್ಮಿನ್, ಈ ಜಾಗ ಜ್ಞಾಪಕ ಇದೆಯಾ? ಇಲ್ಲ. ಹಾ, ಇಲ್ವಾ? ನಾಯಿ ನಾಟಕ ಆಡ್ತಾವಳೆ. ನಿನ್ಗೀಗೆಲ್ಲ ಜ್ಞಾಪಿಸ್ತೀನಿ ತಡಿ. ಅಲ್ಲಿ ಮಾರ್ಚ್ 3ನೇ ತಾರೀಕು ಶುಕ್ರವಾರ 8:15 ನೀನು ಮೊದಲು ಭೇಟಿಯಾಗಿದ್ದು. ಟಂಟಡ. ಇದು ನಂದಲ್ಲ. ಮತ್ ಅಷ್ಟೊಂದು ಟೆನ್ಷನ್ ಅಲ್ಲಿದ್ದೆ ಯಾಕೆ? ಇದು ನಮ್ದಲ್ಲ ಅಂದ್ರೆ ಸಾಯಕ್ ಬಿಟ್ಬಿಡೋದಾ? ನೀನ್ ನಾಯಿನ ಪಾಪ ಅಂತ ಕಾಪಾಡ್ದ್ಯಾ, ಇಲ್ಲ ಅಂದ್ರೆ ನನ್ಗೋಸ್ಕರ ಕಾಪಾಡ್ದ್ಯಾ? ನಾನ್ ನಾಯಿನ ಕಾಪಾಡಿದ್ಮೇಲೆ ನಿನ್ನ ನೋಡಿದ್ದು. ಯಾರ್ದೇ ಆಗಿದ್ರು ಕಾಪಾಡ್ತಿದ್ದೆ. ಈ ನಾಯಿ ಮರಿ ಇವರಿಬ್ಬರು ಸ್ನೇಹಕ್ಕೆ ನಾಂದಿ ಆಡ್ತು. ನೀ ನನ್ ಫ್ರೆಂಡ್ ಆಗ್ತೀಯಾ? ಈ ಜೀವ ಇರೋವರೆಗೂ ನೀನೊಬ್ಳೇ ನನ್ ಫ್ರೆಂಡ್. ವೈಲಿನ್ ಶುದ್ಧ ಕೂಡ ಇಲ್ಲ ನೀನು, ಈಗ್ಲೇ ವೈಲಿನ್ ಕಲಿತಿದ್ಯಾ? ಯಾಕೆ ಕಲಿಬಾರ್ದಾ? ಅಯ್ಯೋ, ನೀನ್ ಕಲಿಯಮ್ಮ, ಯಾರ್ ಬೇಡ? ನನ್ ವೈಲಿನ್. ನಿನ್ ಜೀವ ಸೇಫ್. ಇದು ನನ್ ವೈಲಿನ್ ಅಂತ ತಾನೆ ನೀನ್ ಎತ್ಕೊಂಡ್ ಬಂದೆ? ಇಲ್ಲ, ನಿಂದ ಅಲ್ದೇ ಇದ್ರು ತರ್ತಾ ಇದ್ದೆ. ಯಾಕೆಂದ್ರೆ ಸಂಗೀತ ಅಂದ್ರೆ ನನಗೆ ಪ್ರಾಣ. ಅದಕ್ಕೆ ಕಣೋ ನೀನ್ ನನ್ ಫ್ರೆಂಡ್ ಆಗಿದ್ದು. ಇದ್ದಿದ್ದಂಗೆ ಕೆಲವರು ಮುಖದ ಮೇಲೆ ಹೇಳ್ತಾರೆ, ಆದ್ರೆ ನೀನು ಉಗ್ಗದ್ ಹೇಳ್ತಿಯಲ್ಲ, ಅದೇ ವ್ಯತ್ಯಾಸ.
ನಾನ ಜೊತೆಯಾಗಿ ಹುಟ್ಟಲಿಲ್ಲ, ನನಗಂತೂ ನೀನೇ ಅಲ್ಲ. ಜೊತೆಯಾಗಿ ಹುಟ್ಟಲಿಲ್ಲ, ನನಗಂತೂ ನೀನೇ ಅಲ್ಲ. ಹೆಂಗೆ ಇವನ್ ಯಾರೇ ಸತ್ಯಾನಂದ? ಸರ್. ಏಯ್, ಬರೀ ಸಿಗ್ನಲ್ ಅಲ್ಲಿ ಭಿಕ್ಷೆ ಬಿಡ್ತೀರಾ ಅನ್ಕೊಂಡಿದ್ದೆ. ಗಾಡಿ ಅಡ್ಡಾಕ್ಬಿಟ್ಟು ಭಿಕ್ಷೆ ಬಿಡ್ತೀರಾ? ಸರ್ ತಿರುಪ್ತಿ ಹೋಗ್ತಾ ಇದೀನಿ, ಕಾಣಿಕೆ ಹಾಕಿ ಸರ್. ನೀನೇನ್ ತಿಮ್ಮಪ್ಪನ್ ಬ್ರೋಕರಾ? ಇದೇನ್ ಸರ್ ಹಿಂಗೆ ಹೇಳ್ಬಿಟ್ರಿ? ಸರಿ ಹೋಗ್ಲಿ ಬಿಡಿ ಸರ್. ಏಯ್ ಬಾಯ್ಲಿ. ತಡಿಯಾ, ಇದರಲ್ಲಿ ನಮ್ದೊಂದು ಫ್ಲಾಶ್ ಬ್ಯಾಕ್ ಇದೆ. ಇದು ಒಂದು ಹಳೆ ಮಾಡೆಲ್ ಟೆಂಪೋ. ಇದು ಕೂಡ ಕತೆಗೆ ಒಂದು ತಿರುವು ಕೊಡುತ್ತೆ. ನೀನ್ ಯಾಕೆ ಸರಿಯಾಗೋದಲ್ಲ? ಓದ್ತೀನಿ ಆದ್ರೆ ತಲೆಗತ್ತಲ್ಲ. ಅಂದ್ರೆ ಇಷ್ಟ ಅಲ್ದೆ ಇರೋದನ್ನ ಮಾಡಕ್ಕೆ ನಂಗೆ ಇಷ್ಟ ಆಗಲ್ಲ. ಹೋಗ್ಲಿ, ನೀನ್ ಓದಿ ಏನಾಗ್ಬೇಕು ಅಂತಿದ್ಯಾ? ನನ್ ಲೆವೆಲೇ ಬೇರೆ. ನೋಡ್ದ್ಯಾ, ನಿನ್ ಲೆವೆಲ್ನ ಆ ದೇವ್ರೆ ಫಿಕ್ಸ್ ಮಾಡ್ಬಿಟ್ರು. ಅಂದ್ರೆ ನಿನ್ ಬುದ್ಧಿ ಪರೀಕ್ಷೆ ಮಾಡೋದಕ್ಕೆ ಈ ಚೆಸ್ಸು. ನೀನ್ ಚೆಸ್ ಪ್ಲೇಯರೇ ಆಗ್ಬೇಕು. ನಿನ್ ಭವಿಷ್ಯ ಪರೀಕ್ಷೆ ಮಾಡೋದಕ್ಕೆ ಈ ₹1 ಕಾಯಿನ್. ಹೆದ್ ಬಿದ್ರೆ ನೀನ್ ನಾನ್ ಹೇಳ್ದಂಗೆ ಕೇಳ್ಬೇಕು. ಇವ್ರ ಜ್ಞಾಪಕ ಇದೆ ನಿನಗೆ? ಇವ್ರ ಮುಂದೆನೆ ನೀನ್ ನನ್ ಫ್ಯೂಚರ್ ಫಿಕ್ಸ್ ಮಾಡಿದ ಅವತ್ತು. ಉಪೇಂದ್ರ ಮೇಲ್ ಪ್ರಾಮಿಸ್ ಮಾಡೇಳು, ನೀನ್ ಚೆಸ್ ಪ್ಲೇಯರ್ ಆಗ್ತ್ಯಾ ಅಂತ. ಉಪೇಂದ್ರ ಯಾಕೆ? ಸದ್ಯಕ್ಕೆ ಇವ್ರೊಬ್ರೇ ಸಾಕ್ಷಿ. ಇದೇನ್ ಹೇಳು? ನಾನೇನ್ BM ಇದೋದು ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ. ಸರಿ ಸರಿ ನಡಿ ಹೋಗೋಣ. ನನ್ ಬುದ್ಧಿವಂತ ಅಲ್ಲ. ತಡಿಯೋ, ಈ ಜನ ಕ್ರಿಕೆಟ್ ಅಂದ್ರೆ ತಲೆ ಅಲಾಡಿಸ್ತಾರೆ, ಅದೇ ಚೆಸ್ಸು ಅಂದ್ರೆ ಅದೇನು ಅಂತ ಕೇಳ್ತಾರೆ. ನೀನು ಚೆಸ್ ಗೆಲ್ಬಹುದು, ಆದ್ರೆ ಈ ಜನ ಗೆಲ್ಲೋದು ತುಂಬಾ ಕಷ್ಟ. ಚೆಸ್ ಅರ್ಥ ಆಗದೆ ಇರೋ ಈ ಎಲ್ಲಾ ಜನಗಳ ಮಧ್ಯೆ ನಿನ್ ಹೋರಾಟ ಸ್ವಲ್ಪ ಕಷ್ಟ. ನೀನ್ ಗೆದ್ಮೇಲೆ ನಿನ್ ಜೀವನದ ಡೈರೆಕ್ಷನ್ ಚೇಂಜ್ ಆಗ್ಬಿಡುತ್ತೆ. ಅಯ್ಯೋ, ಇವ್ರು ಡೈರೆಕ್ಷನ್ ಮಾಡೋದೇ ಬಿಟ್ಬಿಟ್ಟವ್ರಲ್ಲೇ. ನೀನು ಸ್ಟೇಟ್ಗೆ ಟಾಪ್ ಪ್ಲೇಯರ್ ಆಗು, ಅಷ್ಟ್ರಲ್ಲಿ ಇವರು ಡೈರೆಕ್ಷನ್ ಶುರು ಮಾಡ್ತಾರೆ. ಜಾಸ್ಮಿನ್ ಅಲ್ಲಿ ನೋಡು. ಓಕೆ, ಹೌದಾ? ಆಯ್ತು. ಸರ್ ನಮಸ್ಕಾರ. ನನ್ನ ಹೆಸರು ಆನಂದ್ ಅಂತ. ನನ್ನ ಫ್ರೆಂಡ್ ಜಾಸ್ಮಿನ್. ನಮಸ್ಕಾರ. ಸ್ಕೂಲ್ ಡೇಸ್ ಅಲ್ಲಿ ನಿಮ್ ಜೊತೆ ಚೆಸ್ ಆಡ್ ಗೆದ್ದಿದ್ದೆ. ನಿಮ್ಗೆ ಜ್ಞಾಪಕ ಇದೆಯಲ್ವೋ? ಸೋಲನ್ನ ನೆನಪಿಟ್ಕೊಳ್ಳೋನು ಮುಂದೆ ಸೋಲಲ್ಲ, ಗೆದ್ದಿದ್ದನ್ನೇ ಮೆಲಕಾಕೋನು ಮುಂದೆ ಗೆಲ್ಲಲ್ಲ. ನಿನ್ನ ಮೇಲ್ ಸೋತಿದ್ದೀನಿ ನಾನ್ ಮರಿತೀನಾ? ಈಗ್ಲೂ ಚೆಸ್ ಆಡ್ತಿದ್ದೀರಾ? ನಾನ್ ಚೆಸ್ನೇ ನಂಬ್ಕೊಂಡಿದ್ದೀನಿ ಸರ್. ಚೆಸ್ಸೇ ನನ್ನ ಜೀವನ. ಗುಡ್, ಥ್ಯಾಂಕ್ ಯು ಸರ್. ಆನಂದ್, ಮುಂದಿನ ತಿಂಗಳು ಚೆಸ್ ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ಇದೆ, ಕಾಂಪೀಟ್ ಮಾಡು. ಗೆದ್ರೆ ಒಳ್ಳೆ ಫ್ಯೂಚರ್ ಇದೆ. ಸರಿ ಸರ್. ಆನಂದ್, ಮನುಷ್ಯ ಎತ್ತರಕ್ಕೆ ಬೆಳೆದಾಗ್ಲೆಲ್ಲ ಅವನಿಗೆ ಅಹಂಕಾರನೂ ಬೆಳೆಯುತ್ತೆ. ನನ್ನ ಅಹಂಕಾರನ ಮುರಿದವನು ನೀನು. Great.